ಇಂದು ಮಧ್ಯರಾತ್ರಿಯಿಂದಲೇ ಬಸ್ ಸಿಗಲ್ಲ. ಬುಕ್ ಮಾಡಿರೋ ಬಸ್ ರಸ್ತೆಗಿಳಿಯದಿರುವ ಸಾಧ್ಯತೆ ಇದೆ. ರಿಸರ್ವೇಷನ್ ಮಾಡಿಸ್ಬಿಟ್ಟಿದ್ದಾರೆ ತುಂಬ ಜನ. ಇವತ್ತು ರಾತ್ರಿ ಡಿಪೋದಿಂದಲೇ ಹೊರಗೆ ಬರಲ್ಲ 4 ನಿಗಮದ ಬಸ್ಗಳು. ರಾತ್ರಿನೇ ಬಸ್ಸನ್ನು ಹೊರಗೆ ತರದಂತೆ ಸೂಚನೆ ಕೊಟ್ಟಿದ್ದಾರಂತೆ. ಮಾರ್ಗ ಮಧ್ಯೆ ಬಸ್ಗೆ ಕಲ್ಲೆಸೆದರೆ ಚಾಲಕರೇ ಹೊಣೆ. ರಿಸ್ಕ್ ತೆಗೆದುಕೊಂಡು ಡ್ಯೂಟಿ ಮಾಡಬೇಡಿ ಅಂತ ಸಾರಿಗೆ ಮುಖಂಡರಿಂದ ಚಾಲಕರಿಗೆ ಮನವಿ ಮಾಡ್ತಾ ಇದ್ದಾರೆ. ನೀವು ಬಸ್ ತೆಗೆದ್ರೆ ಕಲ್ಲೊಡಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ. ಹೀಗಾಗಿ ರಾತ್ರಿ ಅಂದರೆ ಇವತ್ತಿನ ಸೆಕೆಂಡ್ ಶಿಫ್ಟ್ ಇದೆಯಲ್ಲ, ಸೆಕೆಂಡ್ ಶಿಫ್ಟ್ ಮುಗಿಸಿ ಎಲ್ಲರೂ ಡಿಪೋಗೆ ತಂದು ಹಾಕ್ಬಿಟ್ರೆ ಬಸ್ಸನ್ನು ಮುಗೀತು, ಮತ್ತೆ ತೆಗಿಯಲ್ಲ ಅಂತ. ಹಾಲ್ಟಿಂಗ್ ಗಾಡಿಗಳೇನು ಮಾಡ್ತಾರೆ ಗೊತ್ತಿಲ್ಲ ನನಗೆ, ಬಟ್ ಆ ಥರ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರಾಘು ಅವರಿಂದ ಪಡ್ಕೊಂಡ. ರಾಘು, ಒಂದು ವೇಳೆ ಆ ನಿರ್ಧಾರಕ್ಕೆ ಬಂದಿದ್ದೇ ಆದರೆ ನೈಟಿಂದನೇ ಬಸ್ ತೆಗೆಯಲ್ಲ ಅಂತ, ಈ ನೈಟ್ ಹೊರಡತಕ್ಕಂಥ ಬಸ್ಗಳು ಕತೆ ಏನು, ರಿಸರ್ವೇಷನ್ ಮಾಡಿಸಿರೋ ಪ್ರಯಾಣಿಕರ ಕತೆ ಏನು, ಮತ್ತು ಹಾಲ್ಟಿಂಗ್ ಗಾಡಿಗಳು ಹೋಗ್ತವೆ ಕೆಲವು ಕಡೆ ಎಲ್ಲ, ಅವ್ರ ನಿರ್ಧಾರ ಏನು, ಹೆಂಗೆ ಇದು ಅಂತ? ಅರವಿಂದ್, ಈಗಾಗಲೇ ಮನವಿಯನ್ನು ಕೂಡ ಮಾಡಲಾಗ್ತದೆ. ಸಾರಿಗೆ ಮುಖಂಡರು ಒಂದಷ್ಟು ಡಿಪೋಗಳಿಗೂ ತೆರಳಿ ಮನವಿಯನ್ನ ಮಾಡಿದ್ರು. ಜೊತೆಗೆ ಒಂದಷ್ಟು ಮೆಸೇಜ್ಗಳ ಮುಖಾಂತರವೂ ಕೂಡ ನೌಕರರಿಗೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೈಟ್ ಆಲ್ಟ್ ಗಾಡಿ ಇರ್ಬೋದು ಅಥವಾ ರಾತ್ರಿ ಬುಕಿಂಗ್ ಆಗಿರುವಂತಹ ವಾಹನಗಳು ಓಡುವಂತ ಸಂದರ್ಭಗಳಲ್ಲಿ ಏನಾದರೂ ಸಮಸ್ಯೆಗಳಾದ್ರೆ ಅದಕ್ಕೆ ನೀವೇ ಜವಾಬ್ದಾರ ಆಗ್ತೀರಿ. ಸೊ ಹಾಗಾಗಿ ನೈಟ್ ಗಾಡಿಗಳೇನಿದೆ, ಈಗಾಗಲೇ ರಿಸರ್ವೇಷನ್ ಆಗಿರುವಂತಹ ವಾಹನಗಳನ್ನ ಇಲ್ಲಿಂದ ಹೊರಡುವಂತ ಸಂದರ್ಭದಲ್ಲಿ ಸಮಸ್ಯೆಗಳಾದ್ರೆ ಎಲ್ಲೆಲ್ಲಿ ಡಿಪೋಗಳಿದೆ ಅಲ್ಲಲ್ಲೇ ನೀವು ನಿಲ್ಲಿಸಬೇಕಾಗುತ್ತೆ ಎನ್ನುವಂತ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಹೊರಡುವಂತ ವಾಹನಗಳು, ರಾತ್ರಿ ಇಲ್ಲಿಂದ ಹೊರಡುವಂತ ವಾಹನಗಳು ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು ಕಂಡು ಬಂದಂತಹ ಸಂದರ್ಭದಲ್ಲಿ ಸ್ಥಳೀಯ ಡಿಪೋ ಅಂದ್ರೆ ಹತ್ತಿರದಲ್ಲಿ ಯಾವ ಡಿಪೋಗಳಿರುತ್ತೆ ಅಲ್ಲಿಗೆ ಇಮಿಡಿಯೇಟ್ ಆಗಿ ಬಸ್ಗಳನ್ನ ಮೂವ್ ಮಾಡಬೇಕು ಅನ್ನುವಂತ ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಬಟ್ ಈಗ ಇರುವಂತಹ ಪ್ರಶ್ನೆ, ಒಂದೊಮ್ಮೆ ಆ ರೀತಿ ಆದ್ರೆ ಅಲ್ಲಿರುವಂತಹ ಪ್ರಯಾಣಿಕರ ಪರಿಸ್ಥಿತಿ ಹೇಗೆ ಅನ್ನುವಂಥದ್ದು. ಸೊ ಅದೇ ಕಾರಣಕ್ಕಾಗಿ ರಾತ್ರಿ ಇಲ್ಲಿಂದಲೇ ಬಸ್ಗಳನ್ನ ಓಡಿಸೋದು ಬೇಡ ಅನ್ನುವಂಥ ನಿಟ್ಟಲ್ಲೂ ಕೂಡ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಂಡ ಹಾಗೆ ಕಾಣ್ತಾ ಇದೆ. ಬಹಳ ಕ್ಲಿಯರ್ ಆಗಿ ಹೇಳಿದರೆ, ಒಂದೊಮ್ಮೆ ಸಮಸ್ಯೆ ಏನಾದರೂ ಆದ್ರೆ ಅದಕ್ಕೆ ನೀವೇ ನೇರವಾಗಿ ಕಾರಣ ಆಗ್ತೀರಿ. ಸೊ ಹಾಗಾಗಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅನ್ನುವಂಥ ನಿಟ್ಟಲ್ಲೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ ಆ ಚಾಲಕರು ಕೂಡ ಅಂದ್ರೆ ಆ ನೌಕರರು ಏನಿದ್ರೆ ಅದು ಅವರು ಕೂಡ ಅದಕ್ಕೆ ಎಲ್ಲೋ ಒಂದ್ ಕಡೆ ಹೊಂದಿಕೊಂಡ ಹಾಗೆ ಕಾಣ್ತಿದೆ. ನಮ್ಗೆ ಯಾಕೆ ಬೇಕು ಅನ್ನುವಂಥ ನಿಟ್ಟಲ್ಲೂ ಕೂಡ ತಯಾರಿಗಳು ಆದಂತೆ ಕಾಣ್ತಿದೆ. ಸಭೆಯ ನಿರ್ಧಾರದ ನಂತರದಲ್ಲಿ ಏನಾಗಬಹುದು ಅನ್ನುವಂಥ ಸ್ಪಷ್ಟ ಚಿತ್ರಣ ಗೊತ್ತಾಗುತ್ತೆ. ಒಂದೊಮ್ಮೆ ಸಭೆಯಲ್ಲಿ ವಿರುದ್ಧವಾಗಿ ಏನಾದರೂ ನಿರ್ಧಾರಗಳನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಏನಾದರೂ ತೀರ್ಮಾನ ಆದ್ರೆ ನಿಜಕ್ಕೂ ಕೂಡ ಇಂದು ರಾತ್ರಿಯಿಂದಲೇ ಬಸ್ಗಳು ಸ್ಥಗಿತ ಆಗುತ್ತೆ. ವಾಹನ ಪ್ರಯಾಣಿಕರೇನಿದ್ದಾರೆ ಅವರು ಒಂದಷ್ಟು ಸಮಸ್ಯೆಗಳನ್ನಂತೂ ಗಂಭೀರವಾಗಿ ಎದುರಿಸಬೇಕಾದಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಅರವಿಂದ್, ರೈಟ್ ರಘು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಬಟ್ ಹಂಗಾಗ್ಬಿಟ್ರೆ ಏನು ಕತೆ ಅಂತ, ಯಾರೋ ಎಮರ್ಜೆನ್ಸಿ ಎಲ್ಲೆಲ್ಲೋ ಪ್ರಯಾಣ ಮಾಡೋದಕ್ಕೆ ರಿಸರ್ವೇಷನ್ ಮಾಡಿಸಿರ್ತಾರೆ, ಬಟ್ ಬಸ್ ಇಲ್ಲ ಅಂತಂದರೆ ಏನು ಕತೆ? ಹಾಗಾದರೆ ಅದಕ್ಕೆ ಜವಾಬ್ದಾರಿ ಯಾರು? ಪ್ರಯಾಣಿಕರಿಗಾಗುವ ತೊಂದರೆಗೆ ಜವಾಬ್ದಾರಿ ಯಾರು? ಉತ್ತರ ಕೊಡಬೇಕಲ್ಲ ಸರ್ಕಾರ ಮತ್ತು ಇಲಾಖೆ.